ನನ್ನೂ ಸೇರಿಸ್ಕೊಂಡು, ಬರೀ ಪತ್ರಕರ್ತರಲ್ಲ, ಎಲ್ಲ ಜನರು ಕೂಡ ಇವತ್ತು ಸಮಾಜದಲ್ಲಿ ಈ ಸಮಾಜದ ಬದಲಾವಣೆಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಆತ್ಮಾವಲೋಕನವನ್ನು ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು. ಆಮೇಲೆ ಈ ನೀವು ಮಾಧ್ಯಮದವ್ರು ಇದ್ದಲ್ಲ, ಈ ಮಾಧ್ಯಮದವರು ಈ ಮೂಢನಂಬಿಕೆ, ಕಂದಾಚಾರಗಳು, ಮೌಢ್ಯಗಳು ಇದಕ್ಕೆ ಹೆಚ್ಚು ಒತ್ತು ಕೊಡಕ್ಕೆ ಹೋಗ್ಬೇಕು. ದಯಮಾಡಿ ಒತ್ತು ಕೊಡಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ನನ್ನ 2 ಘಟನೆಗಳು ನನ್ನ ಜೀವನದಲ್ಲಿ ನಡೆದವು. ಒಂದು ಘಟನೆ ಏನಪ್ಪ ಅಂದರೆ, ಚಾಮರಾಜನಗರಕ್ಕೆ ಹೋದರೆ ಮುಖ್ಯಮಂತ್ರಿ ಹೋಗ್ಬಿಡ್ತದೆ ಅಂತ ಬರೆದರು ಪತ್ರಿಕೆಯವರೆಲ್ಲ. ಚಾಮರಾಜನಗರಕ್ಕೆ ಹೋದರೆ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಬರೆದರು. ನಾನು ಒಂದು 15 ಸಾರಿ ಹೋಗಿರ್ಬೋದು, ನನ್ನ ಮುಖ್ಯಮಂತ್ರಿ ಸ್ಥಾನ ಇನ್ನೂ ಗಟ್ಟಿ ಆಯಿತು. ಇಂಥದಕ್ಕೆಲ್ಲ ಯಾಕೆ ಬೆಂಬಲ ಕೊಡ್ತೀರಿ? ಆಮೇಲೆ ಒಂದ್ಸಾರಿ ನನ್ನ ಫಾರ್ಮ್ ಮೇಲೆ ಒಂದು ಕಾಗೆ ಕೂತ್ಕೊಂಡ್ಬಿಟ್ಟಿತ್ತು. ಅದು ಏನೋ ರೋಗ ಬಂದಿದ್ದ ಕೂತ್ಕೊಂಡಿತ್ತು, ಏನೋ ಗೊತ್ತಿಲ್ಲ, ಗ್ಲಾಸ್ ಮೇಲೆ ಕೂತ್ಕೊಂಡ್ಬಿಟ್ಟಿತ್ತು. ಇಬ್ಬರು ಇವರು ಎಂಥದ್ದು ಈ ಭವಿಷ್ಯ ಹೇಳೋರು ಜ್ಯೋತಿಷಿಗಳು ಒಂದಿನ ಟಿ ವಿನಲ್ಲಿ ಚರ್ಚೆ. ಏನಪ್ಪ ಚರ್ಚೆ? ನಾನು ಭಾಳ ಕುತೂಹಲದಿಂದ ನೋಡಿದೆ. ಏನು ಚರ್ಚೆ ಅಂತಂದರೆ, ನಾನು ಇನ್ನೂ 17ನೇ ಇಸ್ವಿನಲ್ಲಿ 2017ನೇ ಇಸ್ವಿನಲ್ಲಿ ಇನ್ನೂ ಜನವರಿ ತಿಂಗಳು ಫೆಬ್ರವರಿ ತಿಂಗಳು ಇರಬೇಕು, ಮುಂದಿನ ಬಜೆಟನ್ನು ಮಂಡಿಸ್ತಾರೆ, ಮಂಡಿಸಿದ ಮೇಲೆ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಒಬ್ಬರು ವಾದ ಮಾಡ್ತಾ ಇದ್ರು. ಇನ್ನೊಬ್ಬ ಪುರೋಹಿತ ಇನ್ನೊಬ್ರು ಏನು ಮಾಡಿದ್ರು, ಇಲ್ಲ ಮಂತ್ರಿ ಇರ್ತದೋ ಬಜೆಟ್ ಮಂಡಿಸೋಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿ ಹೋಗ್ಬಿಡ್ತದೆ. ಅದಾದ್ಮೇಲೆ ಎಷ್ಟು ಬಜೆಟ್ ಮಂಡಿಸ್ತೀನಿ ನಾನು? 17 ಬಜೆಟ್ ಮಂಡಿಸ್ತೆ, 18 ಬಜೆಟ್ ಮಂಡಿಸ್ತೆ, 2023 ಬಜೆಟ್ ಮಂಡಿಸ್ತೆ, 24 ಬಜೆಟ್ ಮಂಡಿಸ್ತೆ, 26ನೇದು ಮಂಡಿಸ್ತಾ ಇದ್ದೀನಿ, 25ನೇದು ಮಂಡಿಸ್ತಾ ಇದ್ದೀನಿ. ಈ ಥರ ಜನರಿಗೆ, ಈ ಥರ ಸುದ್ದಿ ಜನರಿಗೆ ತಲುಪಿಸಿದ್ರೆ ಏನು ಮಾಡ್ತದೆ ಹೇಳಿಯಪ್ಪ ನೋಡ. ಇದು ನಂಬ್ಕತರ ಇಲ್ವೋ ಜನ? ಅದಕ್ಕೆ ಪತ್ರಕರ್ತರಿಗೆ ವೈಚಾರಿಕತೆ ಇರಬೇಕು, ವೈಜ್ಞಾನಿಕತೆ ಇರಬೇಕು, ವಸ್ತುಸ್ಥಿತಿಯ ಅರಿವಿರಬೇಕು. ಆಮೇಲೆ ಈ ಅಧ್ಯಯನಶೀಲರಾಗಬೇಕು. ನೀವೆಲ್ಲ ಅಧ್ಯಯನಶೀಲರಾಗದೆ ಹೋದ್ರೆ ಬಹಳ ಕಷ್ಟ. ಮತ್ತೆ ಸಂಶೋಧನೆ ಮಾಡಬೇಕು, ರಿಸರ್ಚ್ ಇಲ್ವೇ ಇಲ್ಲ. ಬಹಳ ರಿಸರ್ಚ್ ಮಾಡ್ತಿದ್ರು ಮಂದಿ ಎಲ್ಲ, ಹಿಂದೆ ಎಲ್ಲ ರಿಸರ್ಚ್ ಮಾಡ್ತಾ ಇದ್ರು. ಈಗ ರಿಸರ್ಚ್ ಮಾಡ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತಾ ಇದೆ. ರಿಸರ್ಚೇ ಮಾಡ್ತಾ ಇಲ್ಲ ಅಂತ ಹೇಳಕ್ ಹೋಗಲ್ಲ, ರಿಸರ್ಚ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತದೆ. ಅದಕ್ಕೆ ಸತ್ಯ ಶೋಧನೆ ಆಗಬೇಕು, ಸತ್ಯವನ್ನು ಹೇಳೋದಕ್ಕೆ ನಿಷ್ಠುರವಾಗಿ ಹೇಳ್ತಕ್ಕಂಥ ಕೆಲಸ ಮಾಡಿ. ಅದಕ್ಕೆ ನಾನು ನಿಮ್ಮ ಸ್ವಾತಂತ್ರ್ಯ ಇದೆಯಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಇದನ್ನ ಯಾವಾಗಲೂ ಕೂಡ ಗೌರವಿಸ್ತಕ್ಕಂಥವನು. ನನ್ನ ಮೇಲೆ ಬರೀಲಿ, ನಮ್ಮ ಸರ್ಕಾರದ ಮೇಲೆ ಬರೀಲಿ, ನಾನು ಯಾವುದಕ್ಕೂ ಅದಕ್ಕೆ ನಮ್ಮ ವಿರುದ್ಧ ಬರೆದೋದಕ್ಕೆ ಒತ್ತು ಕೊಡಲಿಕ್ಕೆ ಹೋಗಲ್ಲ, ಅಥವಾ ನಮ್ಮ ಪರವಾಗಿ ಬರೆದೋದಕ್ಕೂ ಕೂಡ ನಾನು ಉಬ್ಬೋಗ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಪತ್ರಿಕಾ ಧರ್ಮ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಆದರೆ ನಿಮ್ಮ ಪತ್ರಿಕಾ ಧರ್ಮ ಇದೆಯಲ್ಲ, ಎಥಿಕ್ಸ್ ಇದೆಯಲ್ಲ, ಆ ಎಥಿಕ್ಸನ್ನು ಯಾವ ಕಾಲದಲ್ಲೂ ಕೂಡ ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಥಿಕ್ಸ್ ಮರಿಬಾರ್ದು, ಪ್ರೊಫೆಷನಲ್ ಎಥಿಕ್ಸ್.